ನಮಸ್ಕಾರ. 2024-25ನೇ ಸಾಲಿನ ಗುಂಡಿ ಮುಚ್ಚಿದ ಹಣ ಇವತ್ತಿಗೂ ಕೂಡ ಗುತ್ತಿಗೆದಾರ ಸಂದಾಯ ಆಗಿಲ್ಲ. ಎಷ್ಟೋ ಜನ ಗುತ್ತಿಗೆದಾರರು ಕಣ್ಣೀರ ಕೈ ತೊಳಿತಾ ಇದ್ದಾರೆ. ಎಷ್ಟೋ ಜನ ಗುತ್ತಿಗೆದಾರರು ಅವರ ಕಾರನ್ನು ಮಾರ್ಕೊಂಡ್ರು, JCB ಮಾರ್ಕೊಂಡ್ರು, ಸೈಟ್ ಮಾರಿದ್ರು, ಮನೆ ಮಾರಿದ್ರು, ಇನ್ನೆಲ್ಲವನ್ನೂ ಕೂಡ ಮಾರಿ ಕೊನೆಗೆ ಅವ್ರ ಕಿಡ್ನಿ ಮಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಇಲ್ಲಿ ನೋಡಿ, ನನ್ನ ಹತ್ರ ಮಾಹಿತಿ ಇದೆ. 2024-25 ಸಾಲಿನಲ್ಲಿ ಗುಂಡಿ ಮುಚ್ಚಿರುವಂಥದ್ದು ಜಿಲ್ಲಾ ಹೆದ್ದಾರಿ ಇರ್ಬೋದು ಅಥವಾ ರಾಜ್ಯ ಹೆದ್ದಾರಿ ಇರ್ಬೋದು, ಇದರ ಗುಂಡಿ ಮುಚ್ಚಿ ನಿರ್ವಹಣೆ ಮಾಡಿದಂಥ ಹಣ ಇದು ಮೂಲತಃ ತಾವು ಆಲೋಚನೆ ಮಾಡಿದ್ರೆ 60 ದಿವಸಕ್ಕೆ ಹಣ ಬಿಡುಗಡೆ ಆಗಬೇಕಾಗಿತ್ತು. ಆದರೆ 1 ವರ್ಷಕ್ಕೆ ಬಂತು, ಈಗಲೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇನ್ನೊಂದು ವರ್ಷಕ್ಕೆ ಈಗ ಬಂದು ಮತ್ತೆ ಗುಂಡಿ ಮುಚ್ಚುವಂಥ ಕಾರ್ಯ ಪ್ರಾರಂಭ ಆಗ್ತದೆ. ಹಾಗಾದರೆ ಹಿಂದೆ ಗುಂಡಿ ಮುಚ್ಚಿದ ಹಣ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಗುಂಡಿ ಮುಚ್ಚಿದ ಹಣ ಹೇಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳಬೇಕಾಗ್ತದೆ. ಪಾಪ ಕೋಟ್ಯಾಂತರ ರೂಪಾಯಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಗುತ್ತಿಗೆದಾರರು ಇವತ್ತಿನ ದಿವಸ 1 ಲಕ್ಷ 2 ಲಕ್ಷ ರೂಪಾಯಿಗೆ ಪರಿತಪಿಸ್ತಾ ಇದ್ದಾರೆ ಅಂತ ಹೇಳೋದು ಬಹಳ ದುಃಖಕರವಾದಂಥ ವಿಚಾರ. ಇದೇ ರೀತಿ ಸ್ವಭಾವ ಮುಂದುವರೆದ್ರೆ ಮುಂದಿನ ದಿವಸ ಯಾವ ಊರಿನ ರಸ್ತೆ ಮಾಡಲಿಕ್ಕೆ ಯಾವ ಗುತ್ತಿಗೆದಾರರು ಕೂಡ ಮುಂದೆ ಬರೋದಿಲ್ಲ. ಎಲ್ಲರೂ ಕೂಡ ಬಹಳ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೇವೆ, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ, ಗುತ್ತಿಗೆದಾರರು ಊರು ಓಡೋದು ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಸಿರ್ಸಿಯಲ್ಲೂ ಕೂಡ ಬರಬಹುದು ಅನ್ನುವಂಥ ನನಗೆ ಆತಂಕ ಆಗ್ತಾ ಇದೆ. ಅದರಿಂದ ನಾನು ಗುತ್ತಿಗೆದಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಯಾವ್ಯಾವ ಗುತ್ತಿಗೆದಾರರು ಇದ್ದೀರೋ ಸುಮಾರು 11 ಕೋಟಿಯಷ್ಟು ಹಣ ಗುತ್ತಿಗೆದಾರ ಸಂದಾಯ ಆಗಬೇಕಾಗಿರುವಂಥದ್ದು. ತಾವೆಲ್ಲರೂ ಕೂಡ ಒಂದಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು. ನಿಮ್ಮ ಹಕ್ಕಿಗೆ ಹೋರಾಟ ಮಾಡಿ. ಇವತ್ತಿನ ದಿವಸ ಆ ಗುತ್ತಿಗೆದಾರಿ ತೊಂದರೆ ಆಯಿತು, ನೀವು ಸುಮ್ಮನೆ ಇದ್ದರೆ ಅವನಿಗಾದ ನಾಳೆ ನಿಮಗೂ ಕೂಡ ಆಗಬಹುದು. ಅದರಿಂದ ನಿಮ್ಮಲ್ಲಿ ತಾರತಮ್ಯ ಬೇಡ, ವೈಮನಸ್ಸು ಬೇಡ. ತಾವೆಲ್ಲರೂ ಕೂಡ ಒಂದಾಗಿ ನಿಮ್ಮೊಟ್ಟಿಗೆ ನಾವು ಯಾವತ್ತೂ ಕೂಡ ಸದಾ ಇರ್ತೇವೆ. ನಿಮಗೆ ಬರಬೇಕಾದಂತಹ ಪ್ರಾಮಾಣಿಕವಾದಂತಹ ಹಣ ಸಿಗಲಿಕ್ಕೆ ನಾವು ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದಷ್ಟು ಬೇಗ ಗುತ್ತಿಗೆದಾರರಿಗೆ ಅವರವರ ಹಣ ಸಿಗುವಂಥದ್ದಾಗಲಿ ಅಂತ ಹೇಳಿ ಈ ಮೂಲಕ ಕೇಳಿಕೊಡುತ್ತೇನೆ.